ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ವಿದುರನ ಆಗಮನ ನಿರ್ಗಮನ. ಪಾಂಡವರು ಹಸ್ತಿನಾವತಿಯಿಂದ ನಿರ್ಗಮಿಸಿದ್ದರೂ ಧೃತರಾಷ್ಟ್ರನಿಗೆ ಮನಃಶಾಂತಿ ಇರಲಿಲ್ಲ. ತನ್ನ ಮಕ್ಕಳ ಹಿತಾಸಕ್ತಿಗಳಿಗೆ ನೆರವಾಗುವುದೆಂತು ಎಂಬ ಚಿಂತೆ ಸದಾ ಅವನನ್ನು ಕಾಡುತ್ತಿತ್ತು. ಈ ಕೀಟ ಅವನನ್ನು ಕೊರೆಯುತ್ತಲೇ ಇತ್ತು. ಹೀಗಿರಲು ಅವನು ಪರಿಹಾರಕ್ಕಾಗಿ ವಿದುರನತ್ತ ನೋಡಿದನು. ಒಂದು ದಿನ ವಿದುರನನ್ನು ಕರೆಸಿಕೊಂಡು ಹೀಗೆ ಹೇಳಿದನು. ವಿದುರ, ನಿನ್ನದು ಪ್ರಬುದ್ಧವಾದ ಮನಸ್ಸು. ನೀನು ದಾನವರ ಗುರು ಶುಕ್ರನಂತೆ ಜ್ಞಾನಿ. ಹಾಗೂ ನೀನು ಕೌರವ ಪಾಂಡವರಿಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತೀಯಿ. ನನಗೆ ಮತ್ತು ಪಾಂಡವರಿಗೆ ಇಬ್ಬರಿಗೂ ಯೋಗ್ಯವಾದ ಮಾರ್ಗ ಯಾವುದು? ವಿಧಿಯು ಪಾಂಡವರನ್ನು ಕಾಡಿಗೆ ಹಟ್ಟಿತು. ಆದರೆ ಪ್ರಜೆಗಳು ಕೌರವರ ದುರಾಸೆಯೇ ಅವರನ್ನು ಕಾಡಿಗೆ ಹಟ್ಟಿದ್ದು ಎಂದು ಮಾತನಾಡಿಕೊಳ್ಳುತ್ತಾರೆ. ಜನರ ನಂಬಿಕೆಯನ್ನು ಗಳಿಸುವುದೆಂತು? ಪಾಂಡವರು ನಮ್ಮ ಕುಟುಂಬವನ್ನು ನಿರ್ನಾಮಗೊಳಿಸಬಹುದು. ಈ ದುರಂತವನ್ನು ಹೇಗೆ ತಪ್ಪಿಸಬಹುದು? ನಿನಗೆ ನೀತಿಯ ಸಂಕೀರ್ಣತೆಗಳು ಗೊತ್ತು. ಎಲ್ಲ ದೃಷ್ಟಿಕೋನಗಳಿಂದಲೂ ಆಲೋಚಿಸಿ ನನಗೆ ಸಲಹೆ ನೀಡು. ಮಹಾರಾಜ, ಯಾವುದನ್ನು ಕುರಿತು ಚರ್ಚಿಸಬೇಕು, ವ್ಯಾಖ್ಯಾನಿಸಬೇಕು ಎಂಬುದು ಸ್ಪಷ್ಟವಾಗಿದೆ. ಐಶ್ವರ್ಯ, ಭೋಗ ಮತ್ತು ಮೋಕ್ಷ ಇವುಗಳ ಬೇರುಗಳು ಧರ್ಮದಲ್ಲಿವೆ. ನೀತಿಶಾಸ್ತ್ರ ವಿಚಾರದಲ್ಲಿ ಪರಿಣತರಾದವರು ಹೇಳುತ್ತಾರೆ, ಆಳ್ವಿಕೆಯ ಬೇರುಗಳು ಧರ್ಮದಲ್ಲಿರಬೇಕೆಂದು. ಆದ್ದರಿಂದ ಸಾಧ್ಯವಾದಷ್ಟು ಧರ್ಮವನ್ನು ಅನುಸರಿಸು. ಪಾಂಡವರು ಮತ್ತು ನಿನ್ನ ಮಕ್ಕಳು ಇಬ್ಬರನ್ನು ಭೇದ ಭಾವ ಮಾಡದೆ ಕಾಪಾಡು. ನಿನ್ನ ಮಗ ಶಕುನಿಯ ಮಾತಿಗೆ ಕಿವಿಗೊಟ್ಟು ಗುಣಾಢ್ಯನಾದ ರಾಜನನ್ನು ದ್ಯೂತ ಪಂದ್ಯಕ್ಕೆ ಆಹ್ವಾನಿಸಿ ಮೋಸದಿಂದ ಸೋಲಿಸಿದಾಗ ಧರ್ಮಗ್ಲಾನಿಯಾಯಿತು. ಈಗಲೂ ನಿನ್ನ ಮಗ ಆ ಪಾಪದಿಂದ ಮುಕ್ತನಾಗಿ ಜನಾಧಾರಣೀಯನಾಗಬಹುದು. ಪಾಂಡವರಿಗೆ ಮೊದಲು ಕೊಟ್ಟಿದ್ದ ರಾಜ್ಯವನ್ನು ಮತ್ತೆ ಅವರಿಗೆ ಹಸ್ತಾಂತರಿಸು. ತನ್ನ ಸಾಮ್ರಾಜ್ಯ ಮತ್ತು ತನ್ನ ಸಂಪತ್ತಿಗೆ ತೃಪ್ತಿ ಪಟ್ಟುಕೊಂಡು ಪರರ ಸಾಮ್ರಾಜ್ಯ ಮತ್ತು ಸಂಪತ್ತಿಗೆ ದುರಾಸೆ ಪಡೆದಿರುವುದು ಮುತ್ಸದ್ದಿತನವೆಂದು ಪ್ರಾಜ್ಞರು ಹೇಳುತ್ತಾರೆ. ಇದನ್ನು ಮಾಡಿದರೆ ನಿನ್ನ ಕೀರ್ತಿ ನಿಷ್ಕಳಂಕವಾಗುವುದು. ಹಾಗೂ ಯಾರೂ ನಿನ್ನನ್ನು ಅಧರ್ಮದಿಂದ ನಡೆದುಕೊಂಡೆ ಎಂದು ಹೇಳುವುದಿಲ್ಲ. ಈಗ ನೀನು ತಕ್ಷಣ ಮಾಡಬೇಕಾಗಿರುವ ಕರ್ತವ್ಯವೆಂದರೆ ಪಾಂಡವರನ್ನು ಮರ್ಯಾದೆಯಿಂದ ನಡೆಸಿಕೊಳ್ಳುವುದು ಹಾಗೂ ಇದಕ್ಕೆಲ್ಲ ಮುಖ್ಯ ಕಾರಣನಾದ ಶಕುನಿಗೆ ಛೀಮಾರಿ ಹಾಕುವುದು. ಮಕ್ಕಳಿಗೆ ಒಳ್ಳೆಯದನ್ನು ಮಾಡಬೇಕೆನ್ನುವುದು ನಿನ್ನ ಅಪೇಕ್ಷೆಯಾಗಿದ್ದಲ್ಲಿ ನನ್ನ ಸಲಹೆಯನ್ನು ಪಾಲಿಸು. ಇಲ್ಲವಾದಲ್ಲಿ ಕೌರವರು ನಾಶವಾಗುವರು. ಇದು ಸಂದೇಹಾತೀತ. ಭೀಮ ಮತ್ತು ಅರ್ಜುನರನ್ನು ಯಾರು ತಡೆಯಬಲ್ಲರು? ಈ ಶಾಪಗ್ರಸ್ತ ಮಗುವನ್ನು ತೊರೆದು ಬಿಡಿ ಎಂದು ಒಂದೇ ನಾನು ನಿನಗೆ ಸೂಚಿಸಿದ್ದೆ. ಆದರೆ ನೀನು ನನ್ನ ಮಾತು ಕೇಳಲಿಲ್ಲ. ನಿನ್ನ ಮಕ್ಕಳು ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ರಾಜ್ಯವನ್ನು ಹಂಚಿಕೊಳ್ಳಲು ಒಪ್ಪಿದರೆ ನೀವು ಪಶ್ಚಾತ್ತಾಪ ಪಡಲು ಯಾವ ಕಾರಣವೂ ಇರುವುದಿಲ್ಲ. ದುರ್ಯೋಧನನು ನಿನ್ನ ಮಾತನ್ನು ಕೇಳದಿದ್ದರೆ ಅವನನ್ನು ಬದಿಗೊತ್ತಿ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡು. ಧರ್ಮಜನು ರಾಜ್ಯವನ್ನು ಧರ್ಮದಿಂದ ಆಳುವನು. ಆಗ ಎಲ್ಲ ರಾಜರು ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಪ್ಪ ಸಲ್ಲಿಸುವರು. ದುರ್ಯೋಧನ ಮತ್ತು ಅವನ ಸಂಗಡಿಗರು ಪ್ರೀತಿ ವಾತ್ಸಲ್ಯಗಳಿಂದ ಯುಧಿಷ್ಠಿರನಿಗೆ ಸೇವೆ ಸಲ್ಲಿಸಲಿ. ದುಶ್ಯಾಸನನು ಬಹಿರಂಗ ಸಭೆಯಲ್ಲಿ ದ್ರೌಪದಿ ಮತ್ತು ಭೀಮನ ಕ್ಷಮೆ ಕೇಳಲಿ. ನೀನು ಧರ್ಮಜನೊಂದಿಗೆ ಸೌಜನ್ಯದಿಂದ ಮಾತನಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡು. ಇದು ನನ್ನ ಸಲಹೆ. ಮಹಾರಾಜ, ಇದನ್ನು ಬಿಟ್ಟು ಬೇರಾವ ಸಲಹೆಯನ್ನು ಕೊಡುವುದು ನನ್ನಿಂದಾದೀತು? ಧೃತರಾಷ್ಟ್ರ ಉತ್ತರಿಸಿದನು. ವಿದುರ, ನಿಜ, ಆಸ್ಥಾನದಲ್ಲಿ ನೀನು ಇದೇ ಮಾತುಗಳನ್ನಾಡಿದೆ. ಅವು ಪಾಂಡವರಿಗೆ ಅನುಕೂಲಕರವಾಗಿದ್ದು ನಮ್ಮ ಹಿತಾಸಕ್ತಿಗೆ ಮಾರಕವಾಗಿವೆ. ಆದ್ದರಿಂದಲೇ ನಾನು ನೀನು ಹೇಳಿದ್ದಕ್ಕೆ ಸಮ್ಮತಿಸಲಿಲ್ಲ. ಇಂದು ಸಹ ಅದೇ ರಾಗವನ್ನು ಮತ್ತೆ ಮತ್ತೆ ಏಕೆ ಆಡುತ್ತೀಯೇ?
ನೀನು ಪದೇ ಪದೇ ಪಾಂಡವರ ಪರವಾಗಿ ಮಾತನಾಡುತ್ತಿರುವುದು ನೀನು ಅವರ ಪಕ್ಷಪಾತಿ, ನಮ್ಮ ಹಿತೈಷಿಯಲ್ಲ ಎಂಬುದನ್ನು ಸೂಚಿಸುತ್ತದೆ. ಪಾಂಡವರ ಸಲುವಾಗಿ ನಾನು ದುರ್ಯೋಧನನಿಗೆ ಛೀಮಾರಿ ಹಾಕಬೇಕೆಂದು ಮತ್ತೆ ಮತ್ತೆ ಹೇಳುತ್ತಿದ್ದೀರಿ. ಪಾಂಡುವಿನ ಮಕ್ಕಳ ಸಲುವಾಗಿ ನಾನು ನನ್ನ ಸ್ವಂತ ಮಗನನ್ನು ಬಿಟ್ಟುಕೊಡಬೇಕೆ? ನನ್ನಿಂದ ಅದು ಹೇಗೆ ಸಾಧ್ಯವಾದೀತು? ಅವನು ನನ್ನ ಪಡಿಯೆಚ್ಚು. ಹೀಗಿರುವಾಗ ನನ್ನ ಆತ್ಮದಿಂದ ಬಿಡಿಸಿಕೊಳ್ಳುವಂತೆ ಯಾರು ತಾನೇ ಹೇಳುತ್ತಾರೆ? ವಿದುರ, ನಿನ್ನ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಆದಾಗ್ಯೂ ನೀನು ಮತ್ತೆ ಮತ್ತೆ ಕ್ರೋಧ ಉಂಟು ಮಾಡುವಂಥ ಸಲಹೆಯನ್ನೇ ನೀಡುತ್ತಿದ್ದೀಯೆ. ಇನ್ನು ಮುಂದೆ ನನಗೆ ನಿನ್ನ ಸಲಹೆಯೂ ಬೇಡ, ನೀನೂ ಬೇಡ. ಹೋಗು, ನಿನಗೆ ಬೇಕಾದಲ್ಲಿಗೆ ಹೋಗು, ಅಥವಾ ಇಲ್ಲೇ ಇರುವುದಾದಲ್ಲಿ ಇರು. ಆದರೆ ನನ್ನ ಸಲುವಾಗಿ ನೀನು ಹಸ್ತಿನಾವತಿಯಲ್ಲಿ ಇರಬೇಕಾಗಿಲ್ಲ. ಶೀಲರಹಿತ ಪತ್ನಿಯ ಮೇಲೆ ಏನೆಲ್ಲ ಅನುಗ್ರಹ ತೋರಿದರೂ ಅವಳು ಗಂಡನನ್ನು ತೊರೆಯುವವಳೆ. ಇಷ್ಟು ಮಾತುಗಳನ್ನಾಡಿದ ಧೃತರಾಷ್ಟ್ರ ಸಿಂಹಾಸನದಿಂದ ಎದ್ದು ವಿರಮಿಸಲು ತೆರಳಿದ. ವಿದುರ ತನ್ನಲ್ಲೇ ಹೇಳಿಕೊಂಡ, ಈ ಕುಟುಂಬವು ಅವಸಾನ ಹೊಂದುವುದು ವಿಧಿನಿಶ್ಚಿತ. ವಿದುರ ಪಾಂಡವರನ್ನು ಹುಡುಕಿಕೊಂಡು ಹೊರಟ. ಪಾಂಡವರು ಗಂಗಾ ತೀರವನ್ನು ಬಿಟ್ಟು ಕುರುಕ್ಷೇತ್ರವನ್ನು ತಲುಪಿದ್ದರು. ಅವರು ಸರಸ್ವತಿ, ವೃಷದ್ವತಿ ಮತ್ತು ಯಮುನಾ ನದಿಗಳನ್ನು, ಹಲವಾರು ಕಾಡುಗಳನ್ನು ದಾಟಿ ಕಾಮ್ಯಕವನಕ್ಕೆ ಬಂದರು. ಕಾಮ್ಯಕವನವು ವರ್ಣ ವೈವಿಧ್ಯ, ಪಕ್ಷಿಗಳು ಮತ್ತು ಪ್ರಾಣಿಗಳ ತವರು ಮನೆಯಾಗಿತ್ತು. ಹಲವಾರು ಮುನಿಗಳು ಈ ರಮಣೀಯ ಪ್ರದೇಶವನ್ನು ತಮ್ಮ ತಪೋವನವನ್ನಾಗಿ ಮಾಡಿಕೊಂಡಿದ್ದರು. ನಿನಗೆ ಬೇಕಾದಲ್ಲಿಗೆ ಹೋಗು, ಬೇಕಾದಲ್ಲಿ ಇರು ಎಂದು ಧೃತರಾಷ್ಟ್ರ ಹೇಳಿದಾಗ ವಿದುರನಿಗೆ ಮತ್ತೊಮ್ಮೆ ಪಾಂಡವರನ್ನು ಭೇಟಿ ಮಾಡುವ ಕಾತರ ಉಂಟಾಯಿತು. ರಥವನ್ನೇರಿ ಹಸ್ತಿನಾವತಿಯನ್ನು ಬಿಟ್ಟು ಕ್ಷಿಪ್ರಗತಿಯಲ್ಲಿ ಕಾಮ್ಯಕವನವನ್ನು ತಲುಪಿದನು. ವಿದುರನು ಬರುತ್ತಿರುವುದನ್ನು ಯುಧಿಷ್ಠಿರ ದೂರದಿಂದಲೇ ಗುರುತಿಸಿದನು. ಭೀಮ, ವಿದುರನು ಏನು ಸಮಾಚಾರ ತರುತ್ತಿದ್ದಾನೆ ಎಂಬುದನ್ನು ನಾನು ಬಲ್ಲೆ. ಮತ್ತೊಮ್ಮೆ ದ್ಯೂತಕ್ಕೆ ಬನ್ನಿ ಎಂದು ಶಕುನಿ ಆಮಂತ್ರಣ ಕಳುಹಿಸಿರಬಹುದೇ? ಅಂದರೆ ನಮ್ಮಿಂದ ಕಸಿದುಕೊಳ್ಳದೆ ಬಿಟ್ಟಿರುವ ಶಸ್ತ್ರಾಸ್ತ್ರಗಳನ್ನು ಕಿತ್ತುಕೊಳ್ಳುವುದು ಶಕುನಿಯ ಉಪಾಯವಿದ್ದೀತೆ. ಭೀಮಸೇನ, ಮತ್ತೊಮ್ಮೆ ದ್ಯೂತದ ಆಮಂತ್ರಣವು ಬಂದರೆ ತಿರಸ್ಕರಿಸುವುದು ನನ್ನನ್ನು ಮೀರಿದ್ದು. ಗಾಂಡೀವವನ್ನು ಪಣಕ್ಕೊಡ್ಡಿ ಅದನ್ನು ಸೋತಲ್ಲಿ ಎಲ್ಲವನ್ನು ಕಳೆದುಕೊಂಡಂತೆ ನಮ್ಮ ಸಾಮ್ರಾಜ್ಯವನ್ನು ಮರಳಿ ಗೆದ್ದುಕೊಳ್ಳಲು ಆಗದು ಎಂದ ಯುಧಿಷ್ಠಿರ ಭೀಮನೊಂದಿಗೆ ಮಾತನಾಡುತ್ತಿದ್ದಂತೆಯೇ ರಥವು ಅವರನ್ನು ಸಮೀಪಿಸಿತು. ಪಾಂಡವರು ಎದ್ದು ನಿಂತು ನಸುನಗುತ್ತಾ ವಿದುರನನ್ನು ಸ್ವಾಗತಿಸಿದರು. ವಿದುರನು ಅವರಲ್ಲಿ ಪ್ರತಿಯೊಬ್ಬರನ್ನು ಮಾತನಾಡಿಸಿದನು. ಪ್ರೀತಿಯಿಂದ ಯೋಗಕ್ಷೇಮವನ್ನು ವಿಚಾರಿಸಿ ನಂತರ ಸ್ವಲ್ಪ ಹೊತ್ತು ವಿರಮಿಸಿದನು. ವಿರಾಮದ ನಂತರ ವಿದುರ ಹಸ್ತಿನಾವತಿಯನ್ನು ಬಿಟ್ಟು ತಾನು ಬಂದುದರ ಕಾರಣವನ್ನು ವಿವರಿಸಿದನು. ಅವನು ನುಡಿದ, ಪಾಂಡವರ ಮತ್ತು ಕೌರವರ ಅಭ್ಯುದಯಕ್ಕೆ ಅನುಕೂಲಕರವಾದಂಥ ಸಲಹೆಯನ್ನು ನಾನು ಧೃತರಾಷ್ಟ್ರನ ಮುಂದೆ ಮಂಡಿಸಿದೆ. ಆದರೆ ಅವನಿಗೆ ಅದು ರುಚಿಸಲಿಲ್ಲ. ನನಗೆ ಬೇರಾವ ಸಲಹೆಯೂ ತಿಳಿದಿರಲಿಲ್ಲ. ದುರ್ನಡತೆಯ ಹೆಂಗಸು ಶೀಲವಂತನ ಮನೆಯಲ್ಲಿ ವಾಸ ಮಾಡುತ್ತಿದ್ದಾಗ್ಯೂ ಸನ್ಮಾರ್ಗದಲ್ಲಿ ನಡೆಯುವಂತೆ ಅವಳಿಗೆ ಬೋಧಿಸಲಾಗದು. ಹಾಗೆಯೇ ಧೃತರಾಷ್ಟ್ರ ಉದಾತ್ತ ಕುಲಕ್ಕೆ ಸೇರಿದವನು. ಅವನನ್ನು ಅಭ್ಯುದಯದ ಮಾರ್ಗದ ಭ್ರಾಂತಿಯಿಂದ ತಪ್ಪಿಸಲಾಗದು. ಧರ್ಮಜ, ಕುರುವಂಶದ ವಿನಾಶ ಸನ್ನಿಹಿತವಾಗುತ್ತಿದೆ. ಧೃತರಾಷ್ಟ್ರ ಎಂದಿಗೂ ಉದಾತ್ತವಾದ ರುಜುಮಾರ್ಗದಲ್ಲಿ ನಡೆಯಲಾರ ಅಥವಾ ಜನರ ಬಂಗಾರದಂಥ ಅಭಿಪ್ರಾಯಗಳನ್ನು ಗೆಲ್ಲಲಾರ. ನನ್ನ ಸಲಹೆಯಿಂದ ಅವನಿಗೆ ಅಸಮಾಧಾನವಾಯಿತು. ತಿರಸ್ಕಾರದಿಂದ ನನ್ನನ್ನು ಕಡೆಗಣಿಸಿದನು. ಬೇಕಾದಲ್ಲಿಗೆ ಹೋಗು ಎಂದನು. ಧೃತರಾಷ್ಟ್ರನಿಂದ ಹೀಗೆ ತಿರಸ್ಕೃತನಾದ ನಾನು ಈ ಅರಣ್ಯಕ್ಕೆ ಬಂದೆ. ಕನಿಷ್ಠ ನಿಮಗಾದರೂ ಮಾರ್ಗದರ್ಶನ ಮಾಡಬಹುದೆಂದು ಶತ್ರುಗಳು ತನಗೆ ನೀಡುವ ನೋವು, ಸಂಕಟ, ಕಷ್ಟ, ನಷ್ಟಗಳನ್ನೆಲ್ಲ ತಾಳ್ಮೆಯಿಂದ ಅನುಭವಿಸುತ್ತಾ ಸಂಪನ್ಮೂಲಗಳನ್ನು ವೃದ್ಧಿಸಿಕೊಳ್ಳುತ್ತಾ ತನ್ನ ಕಾಲಕ್ಕಾಗಿ ಕಾಯುವವರು ಅಜೇಯರಾಗುತ್ತಾರೆ. ಯಾವ ಮನುಷ್ಯನು ತನ್ನ ಅಭ್ಯುದಯವನ್ನು ಹಿತೈಷಿಗಳೊಂದಿಗೆ ಹಂಚಿಕೊಳ್ಳುವನೋ ಆ ಹಿತೈಷಿಗಳು
ಕಷ್ಟ ಕಾಲದಲ್ಲಿ ಅವನಿಗೆ ನೆರವಾಗುತ್ತಾರೆ. ಯುಧಿಷ್ಠಿರ, ನಿನ್ನಲ್ಲಿ ಇರುವುದನ್ನು ನಿನ್ನ ಸಂಗಡ ಇರುವವರೊಂದಿಗೆ ಹಂಚಿಕೋ. ಅವರ ಕಷ್ಟ ಸುಖಗಳನ್ನು ನಿನ್ನ ಕಷ್ಟ ಸುಖಗಳಂತೆಯೇ ಪರಿಗಣಿಸು. ಅವರಿಗೆ ನಿಷ್ಠನಾಗಿರು. ಯಾವತ್ತೂ ಅವರ ಮುಂದೆ ಸ್ವಪ್ರಶಂಸೆ ಮಾಡಿಕೊಳ್ಳದಿರು. ಇಂಥ ನಡತೆಯು ಅರಸರಿಗೆ ಅಭ್ಯುದಯವನ್ನು ತರುತ್ತದೆ. ಯುಧಿಷ್ಠಿರನ ವಾಗ್ದಾನ. ವಿದುರನು ಕಾಮ್ಯಕವನದಲ್ಲಿ ಪಾಂಡವರನ್ನು ಸೇರಿಕೊಂಡ ವರದಿಗಳು ಧೃತರಾಷ್ಟ್ರನಿಗೆ ತಲುಪಿತ್ತು. ಈ ಸುದ್ದಿ ಅವನಿಗೆ ಅಹಿತಕರವಾಗಿತ್ತು. ರಾಜ್ಯಾಡಳಿತದಲ್ಲಿ ಹಾಗೂ ಯುದ್ಧ ಮತ್ತು ಶಾಂತಿ ಕಾರ್ಯಗಳ ನಿರ್ವಹಣೆಯಲ್ಲಿ ತನ್ನ ಸೋದರ ಎಷ್ಟು ಪರಿಣತನಾಗಿದ್ದ ಎಂಬುದನ್ನು ಅವನಿಂದ ಮರೆಯಲು ಆಗಲಿಲ್ಲ. ವಿದುರನಿಂದಾಗಿ ಪಾಂಡವರ ಅದೃಷ್ಟ ವರ್ಧಿಸುವುದೆಂದು ಅವನಿಗನ್ನಿಸಿತು. ಆಸ್ಥಾನದ ಪ್ರವೇಶ ದ್ವಾರವನ್ನು ಸಮೀಪಿಸಿದಂತೆ ಧೃತರಾಷ್ಟ್ರನಿಗೆ ವಿದುರ ನೆನಪಾಗಿ ಅವನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಪ್ರಜ್ಞೆ ಬಂದಾಗ ಧೃತರಾಷ್ಟ್ರನು ಸಂಜಯನ ಮುಂದೆ ತನ್ನ ದುಃಖವನ್ನು ತೋಡಿಕೊಂಡ. ವಿದುರನು ನನ್ನ ತಮ್ಮನಷ್ಟೇ ಅಲ್ಲ, ಅವನು ನನ್ನ ಜೀವದುಸಿರು. ಅವನನ್ನು ಜ್ಞಾಪಿಸಿಕೊಂಡಾಗ ಅವನು ನನ್ನಿಂದ ಪ್ರತ್ಯೇಕಗೊಂಡಂತೆ ಎದೆ ಸೀಳಿ ಹೋಗುತ್ತದೆ. ಸಂಜಯ, ಹೋಗು, ಧರ್ಮ ಮತ್ತು ರಾಜ್ಯಾಡಳಿತದಲ್ಲಿ ಪರಿಣತನಾದ ನನ್ನ ತಮ್ಮನನ್ನು ಕರೆದುತ್ತಾ ವಿದುರನನ್ನು ಕರೆದುಕೊಂಡು ಬಾ. ಧೃತರಾಷ್ಟ್ರನು ಆಸ್ಥಾನದಲ್ಲಿ ನೆರೆದಿದ್ದ ರಾಜರ ಮುಂದೆಯೇ ಶೋಕಿಸಲಾರಂಭಿಸಿದ. ಮತ್ತೆ ಅವನು ನುಡಿದ, ಹೋಗು ಸಂಜಯ, ನಾನು ಘೋರವಾಗಿ ಅವಮಾನಿಸಿದ ವಿದುರನು ಇನ್ನೂ ಜೀವಂತ ಇರುವನೇ ನೋಡು. ಅವನು ಯಾವತ್ತೂ ನನ್ನನ್ನು ನೋಯಿಸುವಂಥ ಕೆಲಸ ಮಾಡಿಲ್ಲ. ಆದರೆ ನಾನು ಅವನಿಗೆ ತುಂಬ ನೋವನ್ನುಂಟು ಮಾಡಿದ್ದೇನೆ. ಹೋಗು, ಅವನನ್ನು ಹುಡುಕಿ ಕರೆದುತ್ತಾ. ಸಂಜಯನು ಇದಕ್ಕೆ ಒಪ್ಪಿಕೊಂಡು ಕಾಮ್ಯಕವನಕ್ಕೆ ಧಾವಿಸಿದ. ಅಲ್ಲಿ ಅವನು ಯುಧಿಷ್ಠಿರನ ಸುತ್ತ ಸೋದರರು ಮತ್ತು ಸಾವಿರಾರು ಮಂದಿ ಬ್ರಾಹ್ಮಣರು ಸುತ್ತುವರೆದಿದ್ದುದನ್ನು ಕಂಡ. ಯುಧಿಷ್ಠಿರನು ಸಂಜಯನನ್ನು ಸ್ವಾಗತಿಸಿದ. ಸಂಜಯ ತಾನು ಅರಣ್ಯಕ್ಕೆ ಬಂದ ಕಾರಣವನ್ನು ವಿವರಿಸಿದ. ಧೃತರಾಷ್ಟ್ರನ ಆಜ್ಞೆಯಂತೆ ವಿದುರನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎಂದ ಸಂಜಯ ವಿದುರನತ್ತ ತಿರುಗಿ. ಪ್ರತಿ ಕ್ಷಣವೂ ಮಹಾರಾಜರ ಮನಸ್ಸು ನಿನ್ನತ್ತ ಹರಿಯುತ್ತದೆ. ಅವರು ಚಿತ್ರಹಿಂಸೆ ಅನುಭವಿಸುತ್ತಿದ್ದಾರೆ. ನಿನ್ನನ್ನು ಮತ್ತೆ ಮತ್ತೆ ನೆನೆಯುತ್ತಿದ್ದಾರೆ. ನೀನು ಬರುವುದಿಲ್ಲ ಎಂದಲ್ಲಿ ತಾವು ಬದುಕುವುದಿಲ್ಲವೆಂದು ಹೇಳುತ್ತಿದ್ದಾರೆ. ಪಾಂಡವರ ಸಮ್ಮತಿಯೊಂದಿಗೆ ನೀನು ಹಿಂದಿರುಗಿ ಧೃತರಾಷ್ಟ್ರನನ್ನು ಸೇರಿಕೊಳ್ಳುವುದು ಯೋಗ್ಯವಾದುದು. ಈ ಮಾತುಗಳನ್ನು ಕೇಳಿದ ಕೂಡಲೇ ತನ್ನ ಬಂಧುಗಳ ಬಗ್ಗೆ ಸದಾ ಸಹಾನುಭೂತಿಯಿಂದ ಇದ್ದ ವಿದುರನು ಯುಧಿಷ್ಠಿರನ ಅನುಮತಿ ಪಡೆದು ಹಸ್ತಿನಾವತಿಗೆ ಹಿಂದಿರುಗಿದನು. ವಿದುರನನ್ನು ಕಂಡ ಕೂಡಲೇ ಧೃತರಾಷ್ಟ್ರ, ವಿದುರ, ನಿಜಕ್ಕೂ ನಾನು ಅದೃಷ್ಟಶಾಲಿ. ನಾನು ನಿನ್ನನ್ನು ನೋಯಿಸಿದೆ, ಆದರೂ ನೀನು ಹಿಂದಿರುಗಿ ಬಂದಿದ್ದೀಯೆ. ನೀನು ನನ್ನನ್ನು ತೊರೆದು ಹೋದ ನಂತರ ಒಂದು ಕ್ಷಣವೂ ನಿದ್ದೆ ಮಾಡಲಾಗಿಲ್ಲ. ನನ್ನ ಶರೀರದ ಅವಸ್ಥೆ ವಿಚಿತ್ರವಾಗಿದೆ. ನನ್ನ ಕಠಿಣ ಮಾತುಗಳು ನಿನ್ನ ಮನಸ್ಸನ್ನು ನೋಯಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸುವೆಯಾ? ಹೀಗೆ ಪಶ್ಚಾತ್ತಾಪದಿಂದ ಮಾತನಾಡಿದ ಧೃತರಾಷ್ಟ್ರ ಮತ್ತೆ ಮತ್ತೆ ಕ್ಷಮೆ ಯಾಚಿಸಿದ. ವಿದುರನು ತಲೆಬಾಗಿ ಹೇಳಿದ, ನೀನು ನನಗೆ ಹಿರಿಯ. ಸುಶೀಲರಾದ ಜನರು ಸಹಜವಾಗಿಯೇ ಕಷ್ಟದಲ್ಲಿರುವವರ ಪರ ವಹಿಸುತ್ತಾರೆ. ನಿನ್ನ ಮಕ್ಕಳು ನನಗೆ ಪಾಂಡವರಷ್ಟೇ ಪ್ರಿಯರು. ಆದರೆ ಪಾಂಡವರ ಸ್ಥಿತಿ ನನ್ನ ಅಂತಃಕರಣವನ್ನು ಕರಗಿಸಿದೆ. ಹೀಗೆ ಸೋದರರು ಪ್ರಯತ್ನಪೂರ್ವಕವಾಗಿ ಒಂದಾಗಿದ್ದರು. ಇಬ್ಬರು ಸಂತೋಷಗೊಂಡರು. ಮುಖಭಂಗ. ವಿದುರನು ಹಿಂದಿರುಗಿ ಬಂದು ಧೃತರಾಷ್ಟ್ರನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡದ್ದು ದುರ್ಯೋಧನನನ್ನು ಕೆರಳಿಸಿತ್ತು. ಅವನು ತಕ್ಷಣ ದುಶ್ಯಾಸನ, ಶಕುನಿ, ಕರ್ಣರನ್ನು ಕರೆಸಿಕೊಂಡು ಸುದ್ದಿ ತಿಳಿಯಿತಾ ಎಂದು ಕೇಳಿದನು. ಸ್ವಲ್ಪ ತಡೆದು ಮಾತನ್ನು ಮುಂದುವರಿಸಿದನು. ಪಾಂಡವರ ಹಿತರಕ್ಷಣೆಗೆ ಬದ್ಧನಾಗಿರುವ ವಿದುರನು ಹಸ್ತಿನಾವತಿಗೆ ಹಿಂದಿರುಗಿದ್ದಾನೆ. ಪಾಂಡವರನ್ನು ಮತ್ತೆ ಹಸ್ತಿನಾವತಿಗೆ ಕರೆಸಿಕೊಳ್ಳುವಂತೆ ಅವನು ದೊರೆಯ ಮನವೊಲಿಸುವ ಮುನ್ನ ನಾವು ಕಾರ್ಯಪ್ರವೃತ್ತರಾಗಬೇಕು. ನಾವು ಯಾವ ದಾರಿ ಹಿಡಿಯೋಣ ಹೇಳಿ? ರಾಜಧಾನಿಯಲ್ಲಿ ಪಾಂಡವರು ನನ್ನ ಕಣ್ಣಿಗೆ ಬಿದ್ದ ಕೂಡಲೇ ನನ್ನ ಕಣ್ಣು ಗುಡ್ಡೆಗಳು ಹಿಂಗಿ ಹೋಗುತ್ತವೆ. ಅವರು ಹಿಂದಿರುಗಿ ಬಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಆಮರಣಾಂತ ಉಪವಾಸ ಮಾಡುತ್ತೇನೆ ಅಥವಾ ವಿಷ ಕುಡಿಯುತ್ತೇನೆ. ಬೆಂಕಿ, ವಿಷ, ಚೂರಿಗೆ ಶರಣಾಗುವೆ. ಆದರೆ
ಒಂದೇ ಒಂದು ಕ್ಷಣವು ನಾನು ಪಾಂಡವರ ಅಭ್ಯುದಯವನ್ನು ಸಹಿಸಲಾರೆ. ಸಂಗಾತಿಗಳು ಕೂಡಲೇ ಅವನನ್ನು ಸಮಾಧಾನಗೊಳಿಸಲಾರಂಭಿಸಿದರು. ಶಕುನಿ ಹೇಳಿದ, ದುರ್ಯೋಧನ, ನೀನು ಎಳೆಯ ಮಗುವಿನಂತೆ ಮಾತನಾಡುತ್ತಿದ್ದೀಯೆ. ಪಾಂಡವರು ತಮ್ಮ ವಚನಕ್ಕೆ ಬದ್ಧರಾಗಿ ಕಾಡಿನಲ್ಲಿದ್ದಾರೆ. ಅವರು ಸತ್ಯನಿಷ್ಠರು. ಅವರು ವಚನ ಪಾಲಿಸದೆ ಎಂದೂ ಹಿಂದಿರುಗುವುದಿಲ್ಲ. ಧೃತರಾಷ್ಟ್ರನನ್ನು ಸಾಂತ್ವನಗೊಳಿಸುವ ಸಲುವಾಗಿ ಹಿಂದಿರುಗಿ ಬರಲು ಪಾಂಡವರು ನಿರ್ಧರಿಸಿದಲ್ಲಿ ನಾವು ಎದುರಿಸೋಣ. ಈಗ ನಾವು ತಟಸ್ಥರಾಗಿರೋಣ, ಧೃತರಾಷ್ಟ್ರನಿಗೆ ವಿಧೇಯರಾಗಿರೋಣ ಹಾಗೂ ಪಾಂಡವರ ನಡೆನುಡಿಗಳನ್ನು ಗಮನಿಸುತ್ತಿರೋಣ. ಬಹುಶಃ ಸಂದರ್ಭವೇ ಮತ್ತೊಮ್ಮೆ ಪಾಂಡವರಿಗೆ ದ್ಯೂತದ ಸವಾಲೊಡ್ಡುವ ಅವಕಾಶವನ್ನು ಒದಗಿಸುತ್ತದೆ. ದುಶ್ಯಾಸನ ನುಡಿದ, ಮಾವ, ಇದೇ ಸರಿಯಾದ ಮಾರ್ಗ. ನಿನ್ನ ಪ್ರತಿಯೊಂದು ಮಾತು ನನ್ನಲ್ಲಿ ಸಂತಸವನ್ನುಂಟು ಮಾಡಿದೆ. ಕರ್ಣ ಹೇಳಿದ, ದುರ್ಯೋಧನ, ನಾವು ನಿನ್ನ ಹಿತಾಸಕ್ತಿಗೆ ಕಟಿಬದ್ಧರಾಗಿ ಇಲ್ಲಿದ್ದೇವೆ. ನಾವು ಒಗ್ಗಟ್ಟಿನಿಂದಿದ್ದೇವೆ. 13 ವರ್ಷ ಕಳೆಯುವವರೆಗೆ ವೀರ ಪಾಂಡವರು ಹಿಂದಿರುಗಿ ಬರುವುದಿಲ್ಲ. ಹಾಗೇನಾದರೂ ಅವರು ಅದಕ್ಕೂ ಮೊದಲೇ ಬಂದಲ್ಲಿ ಮತ್ತೊಮ್ಮೆ ದ್ಯೂತದಲ್ಲಿ ಅವರನ್ನು ಸೋಲಿಸಿ ಕಾಡಿಗೆ ಅಟ್ಟೋಣ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.